ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ದಿಸ್ ಇಸ್ ನಾರಾಯಣ್. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ ಇನ್ಕಮ್ ಟ್ಯಾಕ್ಸ್ ಸಬ್ಜೆಕ್ಟ್. ಸೊ ಇದರಲ್ಲಿ 12 ಮಾರ್ಕ್ಸ್ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಟಾಪಿಕ್ ಬಂದುಬಿಟ್ಟು ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ ಅಂತ. ಸೊ ಇದು 12 ಮಾರ್ಕ್ಸಿಗೆ ಕೇಳಿದ್ದಾರೆ ಲಾಸ್ಟ್ ಇಯರ್. ಸೊ ಹಾಗಾದರೆ ನೋಡ್ತಾ ಹೋಗೋಣ ಕ್ವೆಶನ್ ಏನು ಅಂತ. ಸವಿತಾ ಸೋಲ್ಡ್ ದ ಫಾಲೋಯಿಂಗ್ ಟ್ರಾನ್ಸಾಕ್ಷನ್ ಡ್ಯೂರಿಂಗ್ ದ ಇಯರ್ 2022-23. ಸೊ ಸೋಲ್ಡ್ ಕೊಟ್ಟಿದ್ದಾರೆ, ಫಾಲೋಯಿಂಗ್ ಟ್ರಾನ್ಸಾಕ್ಷನ್ಸ್, ಸೊ ಮೋರ್ ದೆನ್ ಒನ್ ಟ್ರಾನ್ಸಾಕ್ಷನ್ ಕೊಟ್ಟಿದ್ದಾರೆ. ಸೊ ಹಾಗಾದರೆ ಅದರಲ್ಲಿ ನಾವು ಫಸ್ಟ್ ಕನ್ಸಿಡರ್ ಮಾಡಬೇಕಾಗಿರೋವಂಥದ್ದು, ಪ್ರತಿಯೊಂದು ಟ್ರೀಟ್ಮೆಂಟಲ್ಲೂ ನಾವು ಫಸ್ಟಿಗೆ ಅದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟಾ ಅಥವಾ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಅಂತ ನೋಡ್ಕೋಬೇಕು. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಆಗಿದ್ದರೆ ಕಾಸ್ಟ್ ಆಫ್ ಇಂಡೆಕ್ಸೇಷನ್ ಬರೋದಿಲ್ಲ. ಅದೇ ಲಾಂಗ್ ಟರ್ಮ್ ಆಗಿದ್ದರೆ ಕಾಸ್ಟ್ ಆಫ್ ಇಂಡೆಕ್ಸೇಷನ್ ಬರುತ್ತೆ. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಇತ್ತು ಅಂದರೆ CII ಕೊಡೋ ಅವಶ್ಯಕತೆ ಇಲ್ಲ. ಲಾಂಗ್ ಟರ್ಮ್ ಇತ್ತು ಅಂದರೆ CII ಕೊಡ್ತಾ ಹೋಗಬೇಕು. ಸೊ ಸೆಕೆಂಡ್ ಕಾನ್ಸೆಪ್ಟ್, ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಇದೆಯಾ ಇಲ್ವಾ ನೋಡ್ಕೋಬೇಕು. ಅದಾದಮೇಲೆ ಥರ್ಡ್ ಕಾನ್ಸೆಪ್ಟ್, ಫೇರ್ ಮಾರ್ಕೆಟ್ ವ್ಯಾಲ್ಯೂ ಆ್ಯಂಡ್ ದೆನ್ ಕಾಸ್ಟ್ ಆಫ್ ಅಕ್ವಿಸಿಷನ್ ವ್ಯಾಲ್ಯೂ 2001ಗಿನ್ನ ಹಿಂದೆ ಇದೆಯಾ ಮುಂದೆ ಇದೆಯಾ ಅಂತ ನೋಡ್ಕೊಳ್ತಾ ಹೋಗಬೇಕು. ಯಾಕಂದರೆ ಬಿಫೋರ್ 2001 ಇತ್ತು ಅಂದರೆ ಅದನ್ನು ಕನ್ಸಿಡರ್ ಮಾಡಬಾರ್ದು, ಆಫ್ಟರ್ 2001 ಇದ್ದರೆ ಅದನ್ನು ಕನ್ಸಿಡರ್ ಮಾಡ್ತಾ ಹೋಗಬೇಕು. ಸೊ ಇದಿಷ್ಟು ಕಾನ್ಸೆಪ್ಟ್ನ ಮೈಂಡಲ್ಲಿ ಇಟ್ಕೊಂಡು ಪ್ರತಿಯೊಂದು ಟ್ರೀಟ್ಮೆಂಟ್ನ ಸಾಲ್ವ್ ಮಾಡ್ತಾ ಹೋಗ್ಬೇಕು ನಾವು. ಹಾಗಾದರೆ ಬನ್ನಿ ಫಸ್ಟ್ ನೋಡೋಣ. ಸೋಲ್ಡ್ ಅನ್ಲಿಸ್ಟೆಡ್ ಡಿಬೆಂಚರ್ಸ್ ಫಾರ್ ₹5 lakh ಆನ್ 15/1/2023. It was purchased on 5/5/2022 ಫಾರ್ ₹3,80,000 ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಅನ್ಲಿಸ್ಟೆಡ್ ಡಿಬೆಂಚರ್ಸ್, ಸೊ ಇದು ಕ್ಯಾಪಿಟಲ್ ಅಸೆಟ್ಟು. ಸೊ ಇನ್ನೂ ಒಂದು ನೀವು ಕನ್ಸಿಡರ್ ಮಾಡಬೇಕು, ಫೋರ್ತ್ ಒನ್, ಅದು ಕ್ಯಾಪಿಟಲ್ ಅಸೆಟಾ ಅಥವಾ ನಾಟ್ ಅ ಕ್ಯಾಪಿಟಲ್ ಅಸೆಟಾ. ಸೊ ನಾಟ್ ಕ್ಯಾಪಿಟಲ್ ಅಸೆಟ್ ಅಂತ ಬಂದಾಗ ಪರ್ಸನಲ್ ಥಿಂಗ್ಸ್ ಏನಾದರೂ ಇದ್ದರೆ ಅದನ್ನು ನಾವು ನಾಟ್ ಕ್ಯಾಪಿಟಲ್ ಅಸೆಟ್ ಅಂತ ಹೇಳ್ತೀವಿ. ಅದನ್ನು ನಾವು ಕನ್ಸಿಡರ್ ಮಾಡೋದಿಲ್ಲ, ಟ್ರಾನ್ಸಾಕ್ಷನ್ನೇ ಇಗ್ನೋರ್ ಮಾಡ್ತಾ ಹೋಗಬೇಕು. ಕ್ಯಾಪಿಟಲ್ ಅಸೆಟ್ನ ಮಾತ್ರ ಕನ್ಸಿಡರ್ ಮಾಡ್ತಾ ಹೋಗಬೇಕು. ಹಾಗಾದರೆ ಫಸ್ಟಲ್ಲಿ ಕೊಟ್ಟಿರೋದು ಅನ್ಲಿಸ್ಟೆಡ್ ಡಿಬೆಂಚರ್ಸ್. ಸೊ ಇದು ಕ್ಯಾಪಿಟಲ್ ಅಸೆಟ್. ಸೊ ಇದನ್ನು ತಗೋಬೇಕು. ಸೋಲ್ಡ್ ಮಾಡಿದಾರಂತೆ ₹5 lakh. ಸೊ ಹಾಗಾದರೆ ಇದು ಸೇಲ್ಸ್ ಕನ್ಸಿಡರೇಷನ್ ಆಗುತ್ತೆ. ಯಾವಾಗ? 15/1/2023. ಇಟ್ ವಾಸ್ ಪರ್ಚೇಸ್ಡ್ ಆನ್ 5/5/2022. ಹಾಗಾದರೆ ಇದಕ್ಕೂ ಇರೋಂಥ ಗ್ಯಾಪು ಲೆಸ್ ದ್ಯಾನ್ 2 years. ಹಾಗಾದರೆ ಇದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್. ಸೊ ಇಲ್ಲಿದೆ ನೋಡಿ, ಲೆಸ್ ದ್ಯಾನ್ 2 years ಇರೋದ್ರಿಂದ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್, ನೋ CII ಕೊಡುವಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟಿಗೆ ಮಾತ್ರ ನಾವು CIIನ ಕೊಡ್ತಾ ಹೋಗಬೇಕು. ಸೊ ಹಾಗೆ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಫಾರ್ಮುಟ್ ಬಂದು ಈ ರೀತಿಯಾಗಿದೆ. ಕಂಪ್ಯೂಟೇಷನ್ ಆಫ್ ಟ್ಯಾಕ್ಸಬಲ್ ಕ್ಯಾಪಿಟಲ್ ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್. ಅಸೆಸ್ಸಿ ಸ್ಟೇಟಸ್, ಪ್ರಿವಿಯಸ್ ಇಯರ್, ಅಸೆಸ್ಮೆಂಟ್ ಇಯರ್ ಹಾಕೊಳ್ತಾ ಹೋಗಬೇಕು. ಪರ್ಟಿಕ್ಯುಲರ್ಸ್ ₹. ಸೊ ಹಾಗಾದರೆ ಫಸ್ಟ್ ಒನ್ ಬಂದುಬಿಟ್ಟು ಅನ್ಲಿಸ್ಟೆಡ್ ಡಿಬೆಂಚರ್ಸ್ ಇದೆ, ಹಾಕೋಣ. ಫಸ್ಟ್ ಒನ್ ಅನ್ಲಿಸ್ಟೆಡ್ ಡಿಬೆಂಚರ್ಸ್. ಸೊ ಇದು ಬಂದುಬಿಟ್ಟು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್. ಸೊ ಲೆಸ್ ದ್ಯಾನ್ 2 years ಇದೆ. ಸೊ ಹಾಗಾಗಿ ಇದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಆಗುತ್ತೆ. ಸೊ ಇದಕ್ಕೆ CII ಕೊಡೋ ಅವಶ್ಯಕತೆ ಇಲ್ಲ. ಸೊ ಹಾಗಾದರೆ ಫಸ್ಟಿಗೆ ಸೇಲ್ಸ್ ಕನ್ಸಿಡರೇಷನ್ ಹಾಕೋಬೇಕು. ಸೇಲ್ಸ್ ಕನ್ಸಿಡರೇಷನ್ ಮೈನಸ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್. ಸೊ ಸೇಲ್ಸ್ ಕನ್ಸಿಡರೇಷನ್ ಬಂದುಬಿಟ್ಟು ನಮಗೆ ₹5 lakh ಇದೆ, ಹಾಕೋಣ. 5 lakh. ಸೊ ಯಾವುದೇ ರೀತಿ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಅವ್ರು ಕೊಟ್ಟಿಲ್ಲ. ಸೊ ಔಟರ್ ಕಾಲಮ್ಗೆ ಹಾಕೋಣ 5 lakh. ಸೊ ಅದನ್ನು ನೆಟ್ ಸೇಲ್ ಪ್ರೈಸ್ ಅಂತ ಕರಿತಾ ಹೋಗ್ತೀವಿ. ನೆಟ್ ಸೇಲ್ ಪ್ರೈಸ್. ಆಫ್ಟರ್ ದ್ಯಾಟ್ ಕಾಸ್ಟ್ ಆಫ್ ಅಕ್ವಿಸಿಷನ್ ತೊಗೋಬೇಕು. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಇರೋದ್ರಿಂದ CII ಕೊಡೋ ಅವಶ್ಯಕತೆ ಇಲ್ಲ. ಕೊಟ್ಟಿರೋಂಥ ಪರ್ಚೇಸ್ ಅಮೌಂಟ್ ಡೈರೆಕ್ಟಾಗಿ 3,80,000 ಹಾಕೊಳ್ತಾ ಹೋಗೋಣ. 3,80,000. ಸೊ ಮೈನಸ್ ಮಾಡಿದ್ರೆ ನಮಗೆ 1,20,000 ಸಿಗ್ತಾ ಹೋಗುತ್ತೆ. ಸೊ ಈ 1,20,000 ನಾವು ಗ್ರಾಸ್ ಸೇಲ್ ಪ್ರೈಸ್ ಅಂತ ಹೇಳ್ತಾ ಹೋಗ್ತೀವಿ. ಗ್ರಾಸ್ ಸೇಲ್ ಪ್ರೈಸ್. ಸೊ ಇದಿಷ್ಟು ಫಸ್ಟ್ ಒನ್ ಆಯಿತು. ಓಕೆನಾ? ಸೊ ಇದಿಷ್ಟು ಫಸ್ಟ್ ಒನ್ ಆದರೆ ನೆಕ್ಸ್ಟಿಗೆ ಸೆಕೆಂಡ್ ಟ್ರೀಟ್ಮೆಂಟ್ ನೋಡ್ತಾ ಹೋಗೋಣ. ಸೋಲ್ಡ್ ಫರ್ನಿಚರ್. ಸೊ ಫರ್ನಿಚರ್. ಸೊ ಈ ಒಂದು ಕಂಡೀಷನಲ್ಲಿ ಇನ್ನೊಂದು ಆ್ಯಡ್ ಮಾಡ್ಕೋಬೇಕು ನೀವು. ಸೊ ವೆದರ್ ದ ಅಸೆಟ್ ಈಸ್ ಡಿಪ್ರಿಷಿಯಬಲ್ ಅಸೆಟ್ ಆರ್ ನಾಟ್ ಅಂತ ನೋಡ್ಕೋಬೇಕು. ಸೊ ಫರ್ನಿಚರ್ ಅಥವಾ ಮೆಷಿನರಿ ಅಥವಾ ಬಿಲ್ಡಿಂಗ್, ಲ್ಯಾಂಡ್, ಸೊ ಎಕ್ಸೆಪ್ಟ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ಸ್ ಕೊಟ್ಟಿರೋಂಥ ಯಾವುದೇ ಅಸೆಟ್ ಆಗಿರ್ಬೋದು, ಯಾವುದೇ ಕ್ಯಾಪಿಟಲ್ ಅಸೆಟ್ ಆಗಿರ್ಬೋದು, ಅದು ಡಿಪ್ರಿಷಿಯಬಲ್ ಅಸೆಟಾ ಇಲ್ವಾ ಅಂತ ನೋಡ್ಕೊಳ್ತಾ ಹೋಗಬೇಕು. ಸೊ ಈ ಒಂದು ಫರ್ನಿಚರ್ ಬಂದುಬಿಟ್ಟು ಡಿಪ್ರಿಷಿಯಬಲ್ ಅಸೆಟ್ ಇದೆ. ಸೊ ಡಿಪ್ರಿಷಿಯಬಲ್ ಅಸೆಟ್ ಇದ್ದಾಗ ಅದು ಯಾವಾಗಲೂ ಕೂಡ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟೇ ಇರುತ್ತೆ. ಟೈಮ್ ಗ್ಯಾಪ್ ಎಷ್ಟೇ ದೂರ ಇರಲಿ, ಓಕೆನಾ, 2022ಇಂದ 2001 ಇರಲಿ, ಅದು ಲೆಸ್ ದೆನ್ 2 years ಅಲ್ಲ, ಮೋರ್ ದೆನ್ 2 years ಇದ್ದರೂ ಕೂಡ ಅದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಟೇ ಆಗಿರುತ್ತೆ.
ಡಿಪ್ರಿಷಿಯಬಲ್ ಅಸೆಟ್ ಇದ್ದಾಗ. ನೆಕ್ಸ್ಟು ರಿಟರ್ನ್ ಡೌನ್ ವ್ಯಾಲ್ಯೂ ಏನಿರುತ್ತೆ ಇದನ್ನೇ ನಾವು ಕಾಸ್ಟ್ ಆಫ್ ಅಕ್ವಿಸಿಷನ್ ವ್ಯಾಲ್ಯೂ ಅಂತ ಕನ್ಸಿಡರ್ ಮಾಡ್ತಾ ಹೋಗಬೇಕು. ಓಕೆನಾ. ಸೊ ಹಾಗಾದರೆ ನೆಕ್ಸ್ಟಿಗೆ ನೋಡೋಣ. ಫರ್ನಿಚರ್ ಕೊಟ್ಟಿದ್ದಾರೆ, ಹಾಕೋಣ ಇಲ್ಲಿ ಫರ್ನಿಚರ್. ಸೊ ಇದು ಕ್ಯಾಪಿಟಲ್ ಅಸೆಟ್, ಆಲ್ವೇಸ್ ಅ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್, ಡಿಪ್ರಿಷಿಯಬಲ್ ಅಸೆಟ್ ಆಗಿರೋದ್ರಿಂದ. ಓಕೆ, ಡಿಪ್ರಿಷಿಯಬಲ್ ಅಸೆಟ್. ಫಸ್ಟಿಗೆ ಸೇಲ್ಸ್ ಕನ್ಸಿಡರೇಷನ್ ಹಾಕೋಣ. ಸೇಲ್ಸ್ ಕನ್ಸಿಡರೇಷನ್, ಸೊ ಮೈನಸ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್. ಸೊ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಕೊಟ್ಟಿರಲಿ ಇಲ್ದಲೇ ಇರಲಿ ನೀವು ಇಲ್ಲಿ ಹಾಕ್ಕೊಳ್ಬೇಕು, ಯಾಕಂದರೆ ಮಾರ್ಕ್ಸ್ ಎಲ್ಲದಕ್ಕೂ ಡಿವೈಡ್ ಆಗಿರುತ್ತೆ ಅದಕ್ಕೋಸ್ಕರ. ಸೊ ಸೇಲ್ ಆನ್ 1/10/2022 ದಟ್ ಈಸ್ 1 lakh rupees ಅಂತ ಹೇಳಿದ್ದಾರೆ, ಹಾಕೋಣ 1 ಲಕ್ಷ ರೂಪಾಯಿ. ಸೆಲ್ಲಿಂಗ್ ಎಕ್ಸ್ಪೆನ್ಸ್ ಯಾವುದೇ ರೀತಿ ಇಲ್ಲ. ಸೊ 1 ಲಕ್ಷನ ಔಟರ್ ಕಾಲಮ್ಗೆ ಹಾಕೊಂಡ್ರೆ ಇದನ್ನು ನೆಟ್ ಸೇಲ್ ಪ್ರೈಸ್ ಆಗುತ್ತೆ. ಸೊ ಅದಕ್ಕೆ ನಾವು ಕಾಸ್ಟ್ ಆಫ್ ಅಕ್ವಿಸಿಷನ್ ಹಾಕೋಬೇಕು. ಕಾಸ್ಟ್ ಆಫ್ ಅಕ್ವಿಸಿಷನ್, ಸೊ ಇದರಲ್ಲಿ WDV ಕೊಟ್ಟಿದ್ದಾರೆ, ದಟ್ ಈಸ್ ರಿಟರ್ನ್ ಡೌನ್ ವ್ಯಾಲ್ಯೂ ಮೆಥಡ್. ಸೊ ರಿಟರ್ನ್ ಡೌನ್ ವ್ಯಾಲ್ಯೂ ಮೆಥಡ್ನ ನಾವು ಕನ್ಸಿಡರ್ ಮಾಡಬೇಕು. 1,15,000 ರೂಪಾಯಿ, ಅದನ್ನೇ ಕೂಡ ನಾವು ಕಾಸ್ಟ್ ಆಫ್ ಅಕ್ವಿಸಿಷನ್ ಅಂತ ಕನ್ಸಿಡರ್ ಮಾಡ್ತಾ ಹೋಗಬೇಕು. ಓಕೆ, 1,15,000. ಸೊ ಹಾಗಾದರೆ ನಮಗೆ ಲಾಸ್ ಆಗ್ತಾ ಹೋಗುತ್ತೆ, -15,000. ದಟ್ ಈಸ್ ಗ್ರಾಸ್ ಸೇಲ್ ಪ್ರೈಸ್. ಆಫ್ಟರ್ ದ್ಯಾಟ್ ನೆಕ್ಸ್ಟ್ ಥರ್ಡ್ ಒನ್. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, ಸೋಲ್ಡ್ ಪರ್ಸನಲ್ ಮ್ಯೂಸಿಕ್ ಸಿಸ್ಟಮ್. ಸೊ ಪರ್ಸನಲ್ ಅಂತ ಇತ್ತು ಅಂದರೆ ಎಕ್ಸೆಪ್ಟ್ ಜ್ಯುವೆಲರಿ, ಇನ್ಯಾವುದೇ ಪರ್ಸನಲ್ ಅಂತ ಇತ್ತು ಅಂದರೆ ಪರ್ಸನಲ್ ಮೋಟಾರ್ ಕಾರ್ ಆಗಿರ್ಬೋದು, ಪರ್ಸನಲ್ ಮ್ಯೂಸಿಕಲ್ ಸಿಸ್ಟಮ್ ಆಗಿರ್ಬೋದು, ಸೊ ಅವನ್ನೆಲ್ಲ ನಾವು ಎಕ್ಸೆಂಪ್ಟ್ ಕೊಡ್ತಾ ಹೋಗ್ಬೇಕು ಅಥವಾ ಇಗ್ನೋರ್ ಮಾಡಿಬಿಡ್ಬೇಕು, ಯಾಕಂದರೆ ಅದು ನಾಟ್ ಅ ಕ್ಯಾಪಿಟಲ್ ಅಸೆಟ್. ಸೊ ಕಂಡೀಷನಲ್ಲಿದೆ, ನಾಟ್ ಅ ಕ್ಯಾಪಿಟಲ್ ಅಸೆಟ್ ಇತ್ತು ಅಂದರೆ ಅದನ್ನು ನಾವು ಕನ್ಸಿಡರ್ ಮಾಡಬಾರ್ದು. ಸೋಲ್ಡ್ ಪರ್ಸನಲ್ ಮ್ಯೂಸಿಕ್ ಸಿಸ್ಟಮ್ ಇದೆ, ಸೊ ಇದನ್ನು ಕನ್ಸಿಡರ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಹಾಗಿದ್ರೆ ಅದನ್ನು ಜಸ್ಟ್ ಇಲ್ಲಿ ನಾವು ಶೋ ಮಾಡಬೇಕು, ಥರ್ಡ್ ಒನ್ ಅಂತ ಹಾಕಿ, ದಟ್ ಈಸ್ ಪರ್ಸನಲ್ ಮ್ಯೂಸಿಕಲ್ ಸಿಸ್ಟಮ್. ಸೊ ಈಗ ಹಾಕಿ ಬಿಟ್ಬಿಡಬೇಕು. ಸೊ ನೆಕ್ಸ್ಟ್ ಒನ್ ನೋಡೋದಾದರೆ ಫೋರ್ತ್ ಒನ್ ಆರ್ ಡಿ, ಪರ್ಸನಲ್ ಮೋಟಾರ್ ಕಾರ್ ಇದೆ. ಸೊ ಇದನ್ನು ಕೂಡ ನಾವು ಇಗ್ನೋರ್ ಮಾಡ್ತಾ ಹೋಗಬೇಕು, ಯಾಕಂದರೆ ಅದು ಪರ್ಸನಲ್ ಆಗಿದೆ, ಯಾವುದೇ ರೀತಿ ಪ್ರೊಫೆಷನ್ದಲ್ಲ. ಸೊ ಹಾಗಾದರೆ ಅದನ್ನು ನಾವು ಬರೆಯೋಣ, ಪರ್ಸನಲ್ ಮೋಟಾರ್ ಕಾರ್. ಸೊ ಇದನ್ನು ಕೂಡ ನಾವು ಇಗ್ನೋರ್ ಮಾಡ್ತಾ ಹೋಗಬೇಕು. ನೆಕ್ಸ್ಟ್ ಫಿಫ್ತ್ ಒನ್ ಆರ್ ಇ ಆಪ್ಷನ್, ದಟ್ ಈಸ್ ಸೋಲ್ಡ್ ಆನ್ 10/1/2023 5,000 ಬೋನಸ್ ಶೇರ್ಸ್ ಆಫ್ ₹100 ಈಚ್. ಸೊ 5,000 ಶೇರ್ನ, ಒಂದು ಶೇರ್ನ 100 ರೂಪಾಯಿ ನನಗೆ ಸೇಲ್ ಮಾಡಿದ್ರಂತೆ ಅಟ್ 750 ಪರ್ ಶೇರ್. ಸೊ ಫೇಸ್ ವ್ಯಾಲ್ಯೂ ಬಂದ್ಬಿಟ್ಟು 100 ಇದೆ, ಆದರೆ ಅವ್ರು ಸೇಲ್ ಮಾಡಿರೋಂಥದ್ದು 750 ಪರ್ ಶೇರ್ಗೆ. ಪೇಯ್ಡ್ 2% ಬ್ರೋಕರೇಜ್. ಇಟ್ ವಾಸ್ ಅಲಾಟೆಡ್ ಬೈ XYZ ಕಂಪನಿ ಆನ್ 15/10/2010. ಸೊ ಹಾಗಾದರೆ ಅಲಾಟೆಡ್ ಅಂದರೆ ಅಥವಾ ಪರ್ಚೇಸ್ ಮಾಡಿರೋದು 2010ರಲ್ಲಿ, ಸೇಲ್ ಮಾಡ್ತಾ ಇರೋದು 2023ರಲ್ಲಿ. ಸೊ ಹಾಗಾದರೆ ಇದು ತುಂಬ ಗ್ಯಾಪ್ ಆಯಿತು, ಮೋರ್ ದ್ಯಾನ್ 2 years ಆಗಿರೋದ್ರಿಂದ ಇದನ್ನು ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಅಂತ ಕನ್ಸಿಡರ್ ಮಾಡ್ತಾ ಹೋಗ್ತೀವಿ. ಇದಕ್ಕೆ CII ಕ್ಯಾಲ್ಕುಲೇಟ್ ಮಾಡ್ತಾ ಹೋಗಬೇಕು. ಮೋರ್ ದ್ಯಾನ್ 1 or 2 years ಇರೋದ್ರಿಂದ ಇದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಆಗಿದೆ. ಸೊ ಹಾಗಾದರೆ ಫಸ್ಟಿಗೆ ನಾವು ಸೇಲ್ ಪ್ರೈಸ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ತಾ ಹೋಗಬೇಕು. ಸೇಲ್ ಪ್ರೈಸ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂದರೆ, ಫಸ್ಟಿಗೆ ಅವರು ಶೇರ್ಸ್ನ ಕೊಟ್ಟಿದ್ದಾರೆ, ದಟ್ ಈಸ್ 5,000 ಶೇರ್ಸ್ ಇಂಟು ಆಫ್ ₹100 ಈಚ್. ಸೊ ಅವರು ಸೇಲ್ ಮಾಡಿರುವಂಥದ್ದು 5,000 ಶೇರ್ಸ್ನ 100 ರೂಪಾಯಿಗೆ ಸೇಲ್ ಮಾಡಿದಾರಂತೆ. ಈಚ್ ಸೋಲ್ಡ್ ಅಟ್ 750 ಪರ್ ಶೇರ್. ಹಾಗಾದರೆ ಇದು 100 ರೂಪೀಸ್ ಅನ್ನೋದನ್ನು ನಾವು ಫೇಸ್ ವ್ಯಾಲ್ಯೂ ಅಂತ ಅಂದ್ಕೋಬೇಕು, ಯಾಕಂದರೆ 5,100 ಇದು ಪರ್ಚೇಸ್ ಮಾಡಿರ್ತಾರಲ್ಲ ಅವಾಗ ತೊಗೊಂಡಿರೋಂಥದ್ದು ಫೇಸ್ ವ್ಯಾಲ್ಯೂ. ಹಾಗಾದರೆ ಇಲ್ಲಿ ಸೋಲ್ಡ್ ಅಟ್ ಅಂತ ಕೊಟ್ಟಿರ್ತಾರಲ್ಲ 750 ಪರ್ ಶೇರ್. ಸೊ ಇದನ್ನು ಕನ್ಸಿಡರ್ ಮಾಡ್ತಾ ಹೋಗ್ಬೇಕು ನಾವು. ಸೊ ಹಾಗಾದರೆ 5,000 ಇಂಟು 750 ಮಾಡಿಕೊಂಡ್ರೆ ನಮಗೆ 37,50,000 ರೂಪೀಸ್ ಸಿಗ್ತಾ ಹೋಗುತ್ತೆ. ಸೊ ಅದನ್ನು ನಾವು ಸೇಲ್ಸ್ ಕನ್ಸಿಡರೇಷನ್ ಅಂತ ಟ್ರೀಟ್ ಮಾಡ್ತಾ ಹೋಗಬೇಕು. ಸೊ ಹಾಗಾದರೆ ಹಾಕೋಣ ಇಲ್ಲಿ ಬೋನಸ್ ಶೇರ್ಸ್, that is sales consideration, 5,000 into 750 per share. ಹಾಗಾದರೆ 37,50,000 ರೂಪೀಸ್ ಆಗುತ್ತೆ.
ಲೆಸ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್. ಸೊ ಬ್ರೋಕರೇಜ್ ಹೇಳಿದ್ದಾರೆ. ಸೊ ಬ್ರೋಕರೇಜ್ ಬಂದುಬಿಟ್ಟು 2% ಅಂತ ಹೇಳಿದ್ದಾರೆ. ಸೊ 2% ಹಾಕೊಳ್ಳೋಣ. 37,50,000 ಇಂಟು 2% ಮಾಡಿಕೊಂಡ್ರೆ ನಮಗೆ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಸಿಗ್ತಾ ಹೋಗುತ್ತೆ. ದಟ್ ಈಸ್ 37,50,000 ಇಂಟು 2% ಮಾಡಿದ್ರೆ ನಮಗೆ 75,000 ಸಿಗುತ್ತೆ. 75,000. ಸೊ 36,75,000 rupees ನೆಟ್ ಸೇಲ್ ಪ್ರೈಸ್ ಆಗುತ್ತೆ. ಮೈನಸ್ 37,50,000 ಮಾಡಿಕೊಂಡ್ರೆ ನಮಗೆ 36,75,000 ಸಿಗುತ್ತೆ. ಇದನ್ನು ನೆಟ್ ಸೇಲ್ ಪ್ರೈಸ್ ಅಂತ ಹೇಳಿ ಆಗ್ತಾ ಹೋಗ್ಬೇಕು. ನೆಟ್ ಸೇಲ್ ಪ್ರೈಸ್ ಸೊ ಸಿಕ್ತು. ನೆಟ್ ಸೇಲ್ ಪ್ರೈಸ್ ಸೊ ಮೋರ್ ದೆನ್ 1 year ಆಗಿರೋದ್ರಿಂದ ಇದಕ್ಕೆ ನಾವು ಕಾಸ್ಟ್ ಆಫ್ ಅಕ್ವಿಸಿಷನ್ ಆ್ಯಂಡ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ಸ್ ಕೊಡ್ತಾ ಹೋಗಬೇಕು. ಆದರೆ ಇದರಲ್ಲಿ ಅಲಾಟೆಡ್ ಇದರಲ್ಲಿ ಅಲಾಟೆಡ್ ಇರೋದ್ರಿಂದ ಸೊ ಈ ಒಂದು ಅಮೌಂಟನ್ನು ನಾವು ಪರ್ಚೇಸ್ ಅಂತ ಕನ್ಸಿಡರ್ ಮಾಡ್ತಾ ಹೋಗಬೇಕು. 5,000 ಇರೋದಿಲ್ಲ ಅದನ್ನು. ಸೊ ಇಲ್ಲಿ ಹಾಕೋಣ ಕಾಸ್ಟ್ ಆಫ್ ಅಕ್ವಿಸಿಷನ್. ದಟ್ ಈಸ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಅಮೌಂಟ್ ಡಿವೈಡೆಡ್ ಬೈ CII ಆಫ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಆ್ಯಂಡ್ ಇಂಟು ಟ್ರಾನ್ಸ್ಫರ್ ಆಫ್ ಫಂಡ್ ಆಫ್ CII. ಸೊ ಇದು ಬಂದುಬಿಟ್ಟು ಪ್ರೀವಿಯಸ್ ಇಯರ್ದು ಆಗಿರುತ್ತೆ. ಇದು ಬಂದುಬಿಟ್ಟು ಯಾವ ಇಯರಲ್ಲಿ ಕಾಸ್ಟ್ ಆಫ್ ಅಕ್ವಿಸಿಷನ್ ಮಾಡಿದ್ದಾರೆ ಅದರದ್ದು CII ತೊಗೊಳ್ತಾ ಹೋಗಬೇಕು. ಸೊ ಹಾಗಾದರೆ ಹಾಕೋಣ ಇಲ್ಲಿ. ಸೊ 5,000 ಬೋನಸ್ ಶೇರ್ಸ್ ಆಫ್ ₹100 ಈಚ್. ಸೊ ಇದು ಪರ್ಚೇಸ್ ಮಾಡಿರ್ತಾರಲ್ಲ ಅವಾಗಿರುವಂಥ ಫೇಸ್ ವ್ಯಾಲ್ಯೂ. ಹಾಗಾದರೆ 5,000 ಇಂಟು 100 ಮಾಡಿಕೊಂಡ್ರೆ ನಮಗೆ ದಟ್ ಈಸ್ 5 lakh rupees ಸಿಗ್ತಾ ಹೋಗುತ್ತೆ. ಆ 5 lakh rupeesನ ನಾವು ಮಾಡ್ಕೋಬೇಕಿಲ್ಲಿ. ಸೊ 5 lakh ಡಿವೈಡೆಡ್ ಬೈ ಕಾಸ್ಟ್ ಆಫ್ ಅಕ್ವಿಸಿಷನ್ 5 lakh rupees ಆಯಿತು. ಸೊ ಯಾಕೆ ಬಂತು ಅಂದರೆ 5,000 ಇಂಟು 100 divided by cost of acquisition of cost of inflation index CII, that is 2010 ಇರೋದು ಪರ್ಚೇಸ್ ಆಗಿರುವಂಥದ್ದು. ಹಾಗಾದರೆ 2010ಗೆ ಕೊಟ್ಟಿರುವಂಥ ಕಾಸ್ಟ್ ಆಫ್ ಅಕ್ವಿಸಿಷನ್ ನೋಡ್ಕೊಳ್ತಾ ಹೋಗಬೇಕು. ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ CII ನೋಡ್ಕೊಳ್ತಾ ಹೋಗಬೇಕು. 167 rupees ಇದೆ. ಹಾಕೋಣ 167. ಸೊ ಇದು ಟ್ರಾನ್ಸ್ಫರ್ ಆಫ್ CII ಬಂದ್ಬಿಟ್ಟು ಪ್ರೀವಿಯಸ್ ಇಯರ್ದಾಗಿರುತ್ತೆ. ಸೊ ಪ್ರೀವಿಯಸ್ ಇಯರ್ ನಾವು ಹಾಕೊಂಡಿದ್ವಿ 22-23. ಸೊ ಹಾಗಾದರೆ 22-23ಗೆ ಇರುವಂಥ CII ನೋಡ್ಕೋಬೇಕು. 331 rupees ಇದೆ. ಸೊ 331 rupees ಹಾಕೊಳ್ತಾ ಹೋಗಬೇಕು ಇಂಟು 331. ಸೊ 5 lakh ಡಿವೈಡೆಡ್ ಬೈ 167 ಇಂಟು 331 ಮಾಡಿಕೊಂಡ್ರೆ ನಮಗೆ ಸೊ ದಟ್ ಈಸ್ 9,91,017 rupees ಆಗುತ್ತೆ. ಹಾಕೋಣ 9,91,018 ಆಗುತ್ತೆ. 0.9 ಇರೋದ್ರಿಂದ. ಸೊ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ಸ್ ಯಾವುದೇ ರೀತಿ ಇಲ್ಲ ಇದಕ್ಕೆ. ಸೊ ಇದನ್ನು ಲೆಸ್ ಮಾಡ್ಕೊಳ್ತಾ ಹೋದರೆ ನಮಗೆ 36,75,000 ಮೈನಸ್ 9,91,018 rupees ಆಗುತ್ತೆ. ಸೊ ಇದನ್ನು ಲೆಸ್ ಮಾಡಿಕೊಂಡ್ರೆ ನಮಗೆ ಸಿಗೋವಂಥ ಅಮೌಂಟ್ 26,83,982 ಆಗುತ್ತೆ. ಸೊ ಇದನ್ನು ಹಾಕೋಣ ಲಾಸ್ಟಿಗೆ 26,83,982. that is gross sale price or long term capital asset for bonus shares. ಓಕೆ. ಸೊ ಅದಾದಮೇಲೆ ಸೊ ನೆಕ್ಸ್ಟಿಗೆ 6th one ಈಕ್ವಿಟಿ ಶೇರ್ಸ್ ಇದೆ. ಸೊ ಅದಕ್ಕೆ ಬಂದುಬಿಟ್ಟು ಫಸ್ಟ್ ಈಕ್ವಿಟಿ ಶೇರ್ಸ್ ಹಾಕೊಳ್ತಾ ಹೋಗೋಣ. ದಟ್ ಈಸ್ F ಈಕ್ವಿಟಿ ಶೇರ್ಸ್. ಸೊ ಈಕ್ವಿಟಿ ಶೇರ್ಸ್ ಅಮೌಂಟ್ ಬಂದುಬಿಟ್ಟು ಸೊ ನೋಡ್ಕೊಳ್ಳೋಣ ಏನು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಂತ. ಸೋಲ್ಡ್ 2,000 ಈಕ್ವಿಟಿ ಶೇರ್ಸ್ ಆಫ್ ₹100 ಈಚ್ ಅಟ್ 500 ಪರ್ ಶೇರ್ ಆನ್ 31/1/2023 ಹೇಳಿದ್ದಾರೆ. ಸೊ ಈ 100 ಬಂದುಬಿಟ್ಟು ಕಾಸ್ಟ್ ಆಫ್ ಅಕ್ವಿಸಿಷನ್ ಇರುತ್ತಲ್ಲ ಅದಕ್ಕೆ ಇರುವಂಥ ಇನ್ಫಾರ್ಮೇಷನ್. ಈ 500 ಬಂದುಬಿಟ್ಟು ಸೇಲ್ ಆಗಿರುತ್ತಲ್ಲ ಅದಕ್ಕೆ ಇರುವಂಥ ಇನ್ಫಾರ್ಮೇಷನ್. ಸೊ 2% ಕಮಿಷನ್ ಪೇಯ್ಡ್ ಆನ್ ಸೇಲ್ಸ್ ಕನ್ಸಿಡರೇಷನ್ ಮೇಲೆ 2% ಕಮಿಷನ್ ಕೊಡಬೇಕಂತೆ. ದಟ್ ಈಸ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್. ಇಟ್ ವಾಸ್ ಪರ್ಚೇಸ್ಡ್ ಇನ್ 2003-4 ಫಾರ್ 50 ಪರ್ ಶೇರ್. ಸೊ ಇಲ್ಲಿರೋಂಥ 100 ಪರ್ ಶೇರ್ ಇರುತ್ತೆ. ಸೊ ಇದನ್ನು ಕ್ಯಾನ್ಸಲ್ ಮಾಡ್ಕೋಬೇಕು. ಯಾಕಂದರೆ ಇವರು ಕೊಟ್ಟಿದ್ದಾರೆ ಎಷ್ಟಕ್ಕೆ ನಾವು ಪರ್ಚೇಸ್ ಮಾಡಿದ್ದೀವಿ ಅಂತ. ಇಂದಿನ ಪ್ರಾಬ್ಲಮಲ್ಲಿ ಅವರು ಹೇಳಿಲ್ಲ ಎಷ್ಟಕ್ಕೆ ಅಲಾಟೆಡ್ ಆಗಿತ್ತು ಅಂತ. ಸೊ ಅದಕ್ಕೋಸ್ಕರ ನಾವು 100 ಫೇಸ್ ವ್ಯಾಲ್ಯೂ ಮಾಡ್ಕೊಂಡಿದ್ವಿ. ಸೊ ಇದರಲ್ಲಿ ಅವ್ರು ಹೇಳಿದ್ದಾರೆ ಇಟ್ ವಾಸ್ ಪರ್ಚೇಸ್ಡ್ ಆನ್ 50 ಪರ್ ಶೇರ್ ಅಂತ. ಸೊ ಅದಕ್ಕಾಗಿ ಇದನ್ನು ಕನ್ಸಿಡರ್ ಮಾಡ್ತಾ ಹೋಗಬೇಕು. ಸೋಲ್ಡ್ ಈಕ್ವಿಟಿ ಶೇರ್ಸ್ 2,000 ಇಂಟು 500 ಮಾಡ್ಕೋತಾ ಹೋಗಬೇಕು ನಾವು. 2,000 ಇಂಟು 500 ದಟ್ ಈಸ್ 10 lakh rupees is the
ಸೇಲ್ಸ್ ಕನ್ಸಿಡರೇಷನ್ ಹಾಕೊಳ್ತಾ ಹೋಗೋಣ. ಸೇಲ್ಸ್ ಕನ್ಸಿಡರೇಷನ್ 10 lakh rupees minus commission or selling expenses, that is 2%. ಸೊ 10 lakh ಮೇಲೆ 2% ಮಾಡ್ಕೊಳ್ತಾ ಹೋದ್ರೆ ನಮಗೆ 20,000 rupees ಬರ್ತಾ ಹೋಗುತ್ತೆ. ಸೊ 20,000, 9,80,000 is the net sale price. ಓಕೆ, ದಿಸ್ ಇಸ್ ದ ನೆಟ್ ಸೇಲ್ ಪ್ರೈಸ್. ಸೊ ಅದಾದಮೇಲೆ ನಾವು ಕಾಸ್ಟ್ ಆಫ್ ಅಕ್ವಿಸಿಷನ್ ಕೊಡ್ತಾ ಹೋಗಬೇಕು. ಕಾಸ್ಟ್ ಆಫ್ ಅಕ್ವಿಸಿಷನ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಇದು. ಸೊ 2003-04 ಪರ್ಚೇಸ್ ಮಾಡಿದರೆ 50 per share ನನಗೆ. ಹಾಗಾದರೆ 2000 × 50 ಮಾಡಿಕೊಂಡ್ರೆ ನಮಗೆ ಅಲ್ಲಿಗೆ 1 lakh rupees ಆಗ್ತಾ ಹೋಗುತ್ತೆ. ಓಕೆ, 2000 × 50, ದಟ್ ಈಸ್ 1 lakh ಡಿವೈಡೆಡ್ ಬೈ CII ಆಫ್ ಕಾಸ್ಟ್ ಆಫ್ ಅಕ್ವಿಸಿಷನ್. ಸೊ ಕಾಸ್ಟ್ ಆಫ್ ಅಕ್ವಿಸಿಷನ್ ಆಗಿರೋದು 2003-04. ಸೊ 2003-04 ಇರೋಂಥ CII ನೋಡ್ಕೊಳ್ತಾ ಹೋಗಬೇಕು. 109 ರೂಪಾಯಿ ಇದೆ. ಸೊ ಹಾಕೋಣ 109 ರೂಪಾಯಿ ಇಂಟು 331, ಇಟ್ ಈಸ್ ದ ಪ್ರೀವಿಯಸ್ ಇಯರ್ ಒನ್. ಟು ಪ್ರೀವಿಯಸ್ ಇಯರ್ CII ಹಾಕೊಳ್ತಾ ಹೋಗಬೇಕು. ಸೊ ಈಗ ಕ್ಯಾಲ್ಕುಲೇಟ್ ಮಾಡಿದ್ರೆ 1 lakh ಡಿವೈಡೆಡ್ ಬೈ 109 ಇಂಟು 331, ದಟ್ ಈಸ್ 3,03,669 ಬರುತ್ತೆ. ಹಾಕೋಣ 3,03,669. ಸೊ ಮೈನಸ್ 9,80,000 ಮಾಡಿಕೊಂಡ್ರೆ ನಮಗೆ ಸೊ 6,76,330 rupees. ಸೊ ದಿಸ್ ಈಸ್ ದ ಗ್ರಾಸ್ ಸೇಲ್ ಪ್ರೈಸ್. ಓಕೆ, ನೆಕ್ಸ್ಟ್ ಜಿ. ಸೊ ಜಿ ಬಂದುಬಿಟ್ಟು ಸಾರಿ ಸೋಲ್ಡ್ ಅಗ್ರಿಕಲ್ಚರ್ ಲ್ಯಾಂಡ್ ಇನ್ ತುಮಕೂರು ಸಿಟಿ. ಸೊ ತುಮಕೂರು ಸಿಟಿ ಆಗಿರೋದ್ರಿಂದ ಇದು ಅರ್ಬನ್ ಆಗುತ್ತೆ. ಅದೇ ಇದೇನಾದರೂ ರೂರಲ್ ಏರಿಯಾ ಆಗಿತ್ತು ಅಂದರೆ ಸೊ ಇದನ್ನು ಕೂಡ ನಾವು ಇಗ್ನೋರ್ ಮಾಡಬೇಕಾಗಿತ್ತು. ಸೊ ತುಮಕೂರು ಸಿಟಿ ಆಗಿರೋದ್ರಿಂದ ಇದನ್ನು ಕನ್ಸಿಡರ್ ಮಾಡಬೇಕು. ಸೇಲ್ ಆಗಿರುವಂಥ ಡೇಟ್ ಬಂದುಬಿಟ್ಟು 15/1/2023 ಇದೆ. ದಟ್ ಈಸ್ 45 lakh rupees. ದಿಸ್ ಈಸ್ ದ ಸೇಲ್ಸ್ ಕನ್ಸಿಡರೇಷನ್. ಓಕೆ, ಇಟ್ ವಾಸ್ ಅಕ್ವೈರ್ಡ್ ಆನ್ 19/5/2000. ದಟ್ ಮೀನ್ಸ್ ಇಟ್ ಈಸ್ ಅ ಪರ್ಚೇಸ್ ಡೇಟ್. ಸೊ ಅಕ್ವಿಸಿಷನ್ ಡೇಟ್. ಸೊ 2000 ಇರೋದ್ರಿಂದ ಬಿಫೋರ್ 2001 ಆಗಿರೋದ್ರಿಂದ ಇದನ್ನು ನಾವು ಇಗ್ನೋರ್ ಮಾಡಬೇಕು ಈ ಡೇಟನ್ನು. ಇಟ್ಸ್ FME ಆನ್ 1/4/2001 ವಾಸ್ 5 lakh rupees. ಸೊ ಈ 50,000 ಮತ್ತು ಈ 5 lakhನ ಕಂಪೇರ್ ಮಾಡಿದ್ರೆ ಯಾವುದು ಜಾಸ್ತಿ ಇರುತ್ತೋ ಅದನ್ನು ತಗೊಳ್ತಾ ಹೋಗಬೇಕು. ಸೊ FMB ಜಾಸ್ತಿ ಇರೋದ್ರಿಂದ 5 lakhನ್ನು ಕನ್ಸಿಡರ್ ಮಾಡ್ತಾ ಹೋಗಬೇಕು. ಆನ್ 21/2023 ಶಿ ಪರ್ಚೇಸ್ಡ್ ಅನದರ್ ಅಗ್ರಿಕಲ್ಚರ್ ಲ್ಯಾಂಡ್ ಫಾರ್ 5 lakh rupees ಹೇಳಿದ್ದಾರೆ. ಹಾಗಾದರೆ ಈ ಡೇಟನ್ನು ನೋಡ್ಕೋಬೇಕು. ಸೇಲ್ ಆಗಿರೋಂಥ ಡೇಟು ಮತ್ತು ಪರ್ಚೇಸ್ ಆಗಿರೋಂಥ ಡೇಟ್ ನೋಡ್ಕೋಬೇಕು. ಇದಕ್ಕಿರುವಂಥ ಡಿಫ್ರೆನ್ಸಸ್ ಇದಕ್ಕಿರೋಂಥ ಡಿಫ್ರೆನ್ಸಸ್ ಲೆಸ್ ದ್ಯಾನ್ 1 year ಲೆಸ್ ದ್ಯಾನ್ 1 or 2 years ಇರಬೇಕು. ಆವಾಗ ಈ ಒಂದು ಪರ್ಚೇಸ್ ಮಾಡಿರೋಂಥ ನೆಕ್ಸ್ಟ್ ಅಗ್ರಿಕಲ್ಚರ್ ಲ್ಯಾಂಡಿಗೆ ಅವರಿಗೆ ಎಕ್ಸಂಪ್ಷನ್ ಸಿಗ್ತಾ ಹೋಗುತ್ತೆ. ಆ್ಯಂಡ್ ಡೆಪಾಸಿಟೆಡ್ 50,000 ಕ್ಯಾಪಿಟಲ್ ಗೇನ್ ಅಕೌಂಟ್ ಸ್ಕೀಮ್. ಸೊ ಇದಕ್ಕೂ ಕೂಡ ಅವರಿಗೆ ಎಕ್ಸಂಪ್ಷನ್ ಸಿಗ್ತಾ ಹೋಗುತ್ತೆ. ವಿತಿನ್ 1 year ಒಳಗಡೆ ಅವರು ಇನ್ನೊಂದು ಹೌಸ್ನ ಪರ್ಚೇಸ್ ಮಾಡಿದ್ದು ಯಾವುದಾದ್ರೂ ಕ್ಯಾಪಿಟಲ್ ಗೇನ್ ಅಕೌಂಟಿಗೆ ಅವ್ರು ಡೆಪಾಸಿಟ್ ಮಾಡಿದ್ರು ಅಂದರೆ ಅವೆರಡಕ್ಕೂ ಕೂಡ ಅಂಡರ್ ಸೆಕ್ಷನ್ 54 ಎಕ್ಸಂಪ್ಷನ್ ಸಿಗ್ತಾ ಹೋಗುತ್ತೆ. ಸೊ ಸಾಲ್ವ್ ಮಾಡೋಣ ಇದನ್ನ ಹಾಗೆ. ಸೊ that is agriculture land. First sales consideration, then selling expenses, then net sale price. So ಫಾರ್ಮ್ಯಾಟ್ ಈ ರೀತಿ ಹಾಕೊಳ್ಳೇಬೇಕು. ಸೇಲ್ಸ್ ಕನ್ಸಿಡರೇಷನ್ ಬಂದುಬಿಟ್ಟು 45 lakh rupees ಇದೆ. ಹಾಕೋಣ 45 lakh. ನೆಕ್ಸ್ಟ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್. ಏನಾದರೂ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ? ಸೊ ಯಾವುದೇ ರೀತಿ ಎಕ್ಸ್ಪೆನ್ಸಸ್ ಇಲ್ಲ, ಹಾಗಾದ್ರೆ ನಿಲ್ಲ ಹಾಕೋಣ. ಸೊ ನೆಟ್ ಸೇಲ್ ಪ್ರೈಸ್ ಬಂದುಬಿಟ್ಟು 45 lakh rupees ಬರ್ತಾ ಹೋಗುತ್ತೆ. ಸೊ ನೆಟ್ ಸೇಲ್ ಪ್ರೈಸ್ ಇಸ್ 45 lakh. ಹಾಗೆ ತೊಗೊಳ್ತಾ ಹೋಗಬೇಕು. ಆಫ್ಟರ್ ದ್ಯಾಟ್ ಕಾಸ್ಟ್ ಆಫ್ ಅಕ್ವಿಸಿಷನ್ ನೋಡ್ಕೋಬೇಕು. ಸೊ FMV 2001 ಇರೋದ್ರಿಂದ 5 lakh rupees ಅದನ್ನೇ ಕನ್ಸಿಡರ್ ಮಾಡ್ತಾ ಹೋಗಬೇಕು. ಸೊ ಮೈನಸ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಈಸ್ ಈಕ್ವಲ್ ಟು 5 lakh. ಸೊ 2001 ಇರುವಂಥ ಕಾಸ್ಟ್ ಆಫ್ ಇನ್ಫ್ಲೇಷನ್ ಇಂಡೆಕ್ಸ್ ನೋಡ್ಕೋಬೇಕು. 100 ಕೊಟ್ಟಿದ್ದಾರೆ, 100 ಹಾಕೋಣ. 100 × 341 ಹಾಕೋಬೇಕು. ದಟ್ ಈಸ್ ಪ್ರೀವಿಯಸ್ ಇಯರ್, ಎಲ್ಲದಕ್ಕೂ ಸೇಮ್ ಇರುತ್ತೆ. 5 lakh ಡಿವೈಡೆಡ್ ಬೈ 100 × 331. ಸೊ 331 ಪ್ರೀವಿಯಸ್ ಇಯರ್ ಹಾಕೊಳ್ತಾ ಹೋಗೋಣ. 331 5 lakh
divided by 100 into 331, that is 16,55,000 rupees ಇದೆ. ಹಾಕೋಣ 16,55,000. ಸೊ 45 ಲ್ಯಾಕಲ್ಲಿ ಅದನ್ನು ಮೈನಸ್ ಮಾಡಿದ್ರೆ ನಮಗೆ ಬರುವಂಥ ಅಮೌಂಟು 28,45,000. 28,45,000. ಸೊ ಇದನ್ನು ಗ್ರಾಸ್ ಸೇಲ್ ಪ್ರೈಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಇದಕ್ಕೆ ನಾವು ಎಕ್ಸೆಂಪ್ಷನ್ಸ್ನ ಕೊಡ್ತಾ ಹೋಗಬೇಕು. ಎಕ್ಸೆಂಪ್ಷನ್ಸ್ ಅಂಡರ್ ಸೆಕ್ಷನ್ 54. ಓಕೆ, ಯಾವ್ಯಾವ ಇರುತ್ತೆ ಅಂತ ನೋಡ್ತಾ ಹೋಗಬೇಕು. ಸೊ ಮತ್ತೆ ಅನದರ್ ಅಗ್ರಿಕಲ್ಚರ್ ಲ್ಯಾಂಡ್ ಪರ್ಚೇಸ್ ಮಾಡಿದರೆ 5 lakh rupees ವಿತಿನ್ 1 year. ಸೊ ಹಾಗಾದರೆ ಹಾಕೋಣ ಅಗ್ರಿಕಲ್ಚರ್ ಲ್ಯಾಂಡ್ ಒಂದು, ದಟ್ ಈಸ್ rupees 5 lakh. ಆಫ್ಟರ್ ದ್ಯಾಟ್ ಡೆಪಾಸಿಟೆಡ್ ಕ್ಯಾಪಿಟಲ್ ಸ್ಕೀಮ್ ಇರುತ್ತೆ, ಅದು 50,000 rupees. ಓಕೆ, ಸೊ 28,45,000 50,000 ಲೆಸ್ ಮಾಡಿದ್ರೆ, ಸೊ 5,50,000 ಲೆಸ್ ಮಾಡಿದ್ರೆ ಸೊ 22,95,000 ಬರುತ್ತೆ. 22,95,000. ಸೊ ಇದನ್ನು ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ ಅಂತ ಕರಿತಾ ಹೋಗ್ತೀವಿ. ಸೊ ಇದು ಬಂದ್ಬಿಟ್ಟು ಅಗ್ರಿಕಲ್ಚರ್ ಲ್ಯಾಂಡಿಗೆ ಆಗಿರುವಂಥ ಟ್ಯಾಕ್ಸಬಲ್ ಇನ್ಕಮ್. ಸೊ ಹಾಗಾದರೆ ಟೋಟಲ್ ಟ್ಯಾಕ್ಸಬಲ್ ಇನ್ಕಮ್ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ಬೇಕು ನಾವು. ಟೋಟಲ್ ಟ್ಯಾಕ್ಸಬಲ್ ಕ್ಯಾಪಿಟಲ್ ಗೇನ್. ಸೊ ಅದನ್ನು ಫಸ್ಟು ಪಾಸಿಟಿವ್ ಇರುವಂಥ ಎಲ್ಲ ಅಮೌಂಟ್ನ ಆ್ಯಡ್ ಮಾಡ್ಕೊಳ್ತಾ ಹೋಗಬೇಕು. 22,95,000 ಪ್ಲಸ್ 6,76,330 ಪ್ಲಸ್ 1,20,000 ಪ್ಲಸ್, ಸೊ ಇದನ್ನು ಆಮೇಲೆ ನೋಡೋಣ, 26,83,000. ಸೊ ಇದರಲ್ಲಿ ನಾವು ಮೈನಸ್ ಇರೋದನ್ನು ಮೈನಸ್ ಮಾಡ್ಕೊಳ್ತಾ ಹೋಗಬೇಕು. -15,000. ಸೊ ನಮಗೆ 57,59,330 ಬರುತ್ತೆ. ಸೊ ಅದನ್ನು ಇಲ್ಲಿ ಹಾಕ್ಕೊಳ್ತಾ ಹೋಗಬೇಕು. 57,59,330 ಇಟ್ ಈಸ್ ದ ಟೋಟಲ್ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೈನ್. ಸೊ ಇದಿಷ್ಟು ಮಾಡೋದು ನಮಗೆ 12 marks ಬರ್ತಾ ಹೋಗುತ್ತೆ. ಸೊ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಹಾಕಿ ಆನ್ಸರ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.